ಮುಂಗಡ ಪತ್ರಕ್ಕೆ ಬೇಕಿತ್ತು ಸರಳವಾದ ಭಾಷೆ, ಸ್ಪಷ್ಟವಾದ ನಿರೂಪಣೆ. ನಿನ್ನೆ ಕೇಂದ್ರ ಆರ್ಥಿಕ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ದಾಖಲೆಯ 9ನೇ ಬಜೆಟ್ ಅನ್ನು ಮಂಡಿಸಿ ಒಂದು ರೀತಿಯ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ನಿಜ, ನಿರ್ಮಲಾ ಸೀತಾರಾಮ್ ನಿರ್ಮಿಸಿರುವ ಈ ದಾಖಲೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಬಹಳ ಅಪರೂಪ. ಒಬ್ಬ ಮಹಿಳಾ ರಾಜಕಾರಣಿಗೆ ಈ ರೀತಿ ಆರ್ಥಿಕ ಇಲಾಖೆಯಂತ ಒಂದು ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಟ್ಟ ಕೀರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಖಂಡಿತವಾಗಿ ಸಲ್ಲತಕ್ಕದ್ದು. ಅದರಲ್ಲೂ ತಮ್ಮ ಪಕ್ಷದ ಒಬ್ಬನೇ ಒಬ್ಬ ಲೋಕಸಭಾ ಸದಸ್ಯ ಅಥವಾ MLA ಇಲ್ಲದ ಅವರ ತವರು ರಾಜ್ಯ ತಮಿಳುನಾಡಿಗೂ ಕೂಡ ಅವಗಣನೆ ಮಾಡದೆ ಆ ರಾಜ್ಯದ ಇದುವರೆಗಿನ ಆರ್ಥಿಕ ಪ್ರಗತಿ, ಅಭಿವೃದ್ಧಿಯ ಸಾಧನೆ ಇತ್ಯಾದಿಗಳೆಲ್ಲ ಗಮನಿಸಿಬಿಟ್ಟು 2 ಮಹತ್ವದ ಖಾತೆಗಳನ್ನ ತಮಿಳುನಾಡಿಗೆ ನೀಡೋದ್ರ ಮೂಲಕ ತಮ್ಮ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಯನ್ನ ಅರ್ಥಪೂರ್ಣವಾಗಿ ಜಾರಿಗೊಳಿಸಿದ್ದು ನರೇಂದ್ರ ಮೋದಿ ಅವರೇ. ತಮಿಳುನಾಡು ಮೂಲದ ನಿರ್ಮಲಾ ಸೀತಾರಾಮನ್ ಅವರಿಗೆ ಆರ್ಥಿಕ ಇಲಾಖೆಯನ್ನ ಕೊಟ್ರೆ, ವಿದೇಶಾಂಗ ಇಲಾಖೆಯನ್ನ ಅದೇ ತಮಿಳುನಾಡು ಮೂಲದ ಜೈಶಂಕರ್ ಅವರಿಗೆ ಕೊಟ್ಟಿದ್ದಾರೆ. ಇದು ಬಹಳ ಗಮನಾರ್ಹವಾದ ದೃಷ್ಟಿಕೋನ. ನರೇಂದ್ರ ಮೋದಿ ಅವರಿಗೆ ಹಗುರವಾಗಿ ಮಾತಾಡೋರೆಲ್ಲ ಅವರು ದಕ್ಷಿಣ ಭಾರತ ರಾಜ್ಯಗಳನ್ನ ಅಲಕ್ಷಿಸ್ಬಿಡ್ತಾರೆ, ಎಲ್ಲವನ್ನೂ ಬಿಹಾರ್, ಉತ್ತರ ಪ್ರದೇಶ್, ಗುಜರಾತ್ಗಳಿಗೆ ಕೊಟ್ಟು ಬಿಡ್ತಾರೆ ಅಂತ ಗೊಣಗಾಡುವ ಕರ್ನಾಟಕದ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು. DMK ಪಕ್ಷದ ನಾಯಕರುಗಳು ಅರ್ಥ ಮಾಡ್ಕೊಳ್ಬೇಕು. ತಮ್ಮ ಒಂದು ರಾಜ್ಯಕ್ಕೆ, ತಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಖಚಿತವಾದ ನೆಲೆಯೇ ಇಲ್ದಿದ್ರು ಕೂಡ ಅಲ್ಲಿರೋ ಇಬ್ಬರು ಪ್ರತಿಭಾಶಾಲಿ ವ್ಯಕ್ತಿಗಳಿಗೆ, ಅದರಲ್ಲೂ ಒಬ್ಬ ಮಹಿಳೆಗೆ ಆರ್ಥಿಕ ಇಲಾಖೆ, ಮತ್ತೊಬ್ಬ ವಿದೇಶಾಂಗ ಇಲಾಖೆಯ ಅಂದ್ರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಪರಿಣಿತರಾಗಿರೋ ಜೈಶಂಕರ್ ಅವ್ರಿಗೆ, ಅವ್ರ ಮಾಜಿ IFS ಅಧಿಕಾರಿ, ಅವ್ರಿಗೆ ವಿದೇಶಾಂಗ ಇಲಾಖೆಯನ್ನು ವಹಿಸಿಕೊಟ್ರು. ಇದೀಗ ನಿರ್ಮಲಾ ಸೀತಾರಾಮನ್ ನರೇಂದ್ರ ಮೋದಿ ನೇತೃತ್ವದ ಇದುವರೆಗಿನ ಸರ್ಕಾರಗಳ 13 ಬಜೆಟ್ಗಳ ಪೈಕಿ 9 ಬಜೆಟ್ಗಳನ್ನ ಮಂಡಿಸಿ ದಾಖಲೆಯನ್ನು ಬರೆದಿದ್ದಾರೆ. ಅದರಲ್ಲಿ ಒಂದೆರಡು ಮಧ್ಯಂತರ, ಚುನಾವಣಾ ಪೂರ್ವದ ಮಧ್ಯಂತರ ಬಜೆಟ್ಗಳು ಕೂಡ ಆಗಿರಬಹುದು. ಅದರಲ್ಲೂ 2020ರ ಆ ಕೋವಿಡ್ ಸಾಂಕ್ರಾಮಿಕದ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಕೂಡ 2 ಬಜೆಟ್ಗಳನ್ನ ಮಂಡಿಸಿಬಿಟ್ಟು ಭಾರತ ಆ ಜಾಗತಿಕ ಆರ್ಥಿಕ ಸಂಕಷ್ಟದ ಮತ್ತು ಆರೋಗ್ಯ ಸಂಬಂಧಿ ಒಂದು ದುರಂತದ ಅವಧಿಯಲ್ಲೂ ಕೂಡ ಭಾರತದ ಆರ್ಥಿಕ ಶಿಸ್ತು ಮತ್ತು ಹಣಕಾಸು ನಿರ್ವಹಣೆಯಲ್ಲಿ ಒಂಚೂರು ಲೋಪವಾಗದಂತೆ ನಿರ್ವಹಿಸಿದ್ರು. ಅದಕ್ಕೆ ಮುಖ್ಯವಾದ ಕಾರಣ ನಿರ್ಮಲಾ ಸೀತಾರಾಮನ್ ವ್ಯಕ್ತಿಗತವಾಗಿ ಯಾವುದೇ ಒಂದು ಆರೋಪದ ಕಪ್ಪು ಚುಕ್ಕೆ ಇಲ್ಲದಂತ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಅಥವಾ ಕ್ಷುಲ್ಲಕ ರಾಜಕೀಯದ ಒಂದೇ ಒಂದು ಕಳಂಕವಿಲ್ಲದೆ ತಮಗೆ ವಹಿಸಿದ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಇದಿಷ್ಟು ಅವರ ಧನಾತ್ಮಕವಾದ ಗುಣಗಳು ನಿಜ. ಆದ್ರೆ ದಿಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಅರ್ಥಶಾಸ್ತ್ರ ಸ್ನಾತಕೋತ್ತರ ಪದವಿಯನ್ನು ಪಡೆದಿರೋ ನಿರ್ಮಲಾ ಸೀತಾರಾಮನ್ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು MPhil ಪದವಿಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಅರ್ಥಶಾಸ್ತ್ರದ ಶಾಸ್ತ್ರೀಯ ಹಿನ್ನೆಲೆ ಇರೋ ನಿರ್ಮಲಾ ಸೀತಾರಾಮನ್ ಇಲ್ಲಿ ಭಾರತದ ಆರ್ಥಿಕ ಸಚಿವೆಯಾಗಿ ಅವರಿಂದ ನಾವು ನಿರೀಕ್ಷಿಸಿದ್ದು ಒಂದು ರಾಜಕೀಯ ವ್ಯಕ್ತಿತ್ವವನ್ನ, ರಾಜಕೀಯ ಪರಿಭಾಷೆಯನ್ನ. ನರೇಂದ್ರ ಮೋದಿ 2014ರಲ್ಲಿ ಪ್ರಧಾನಮಂತ್ರಿ ಪದವಿಯನ್ನು ಅಲಂಕರಿಸಿದಾಗ ಸತತವಾಗಿ 3 ವರ್ಷಗಳ ಕಾಲ ಅರುಣ್ ಜೇಟ್ಲಿ ಎಂಬ ಅತ್ಯಂತ ಪ್ರತಿಭಾಶಾಲಿ, ಅನುಭವಿ ರಾಜಕಾರಣಿ ಮತ್ತು ನ್ಯಾಯವಾದಿ, ಸುಪ್ರೀಂ ಕೋರ್ಟಿನ ಸುಪ್ರಸಿದ್ಧ ನ್ಯಾಯವಾದಿ ಮತ್ತು ವೃತ್ತಿಪರ ರಾಜಕಾರಣಿ, ಅವರು ಆರ್ಥಿಕ ಸಚಿವರಾಗಿದ್ರು. ಅರುಣ್ ಜೇಟ್ಲಿ ಅವರ 3 ಬಜೆಟ್ಗಳಲ್ಲೂ ಕೂಡ ಒಂಥರದ ಮಿಂಚಿರ್ತಾ ಇತ್ತು. ರಾಜಕೀಯ ಚಾಣಾಕ್ಷತೆಯ ಒಂದು ಹೊಸ ವ್ಯಾಕರಣವನ್ನೇ ಅವರು ಬಳಸ್ತಾ ಬಂದಿದ್ರು. ಹೀಗಾಗಿ ಅರ್ಥಶಾಸ್ತ್ರ ಪಂಡಿತರಿಗೂ ಅರ್ಥವಾಗ್ತಾ ಇತ್ತು. ಏನೂ ಅರಿಯದ ಅರ್ಥಶಾಸ್ತ್ರದ ಓನಾಮ ಅರಿಯದ ಜನಸಾಮಾನ್ಯರು ಕೂಡ ಅವ್ರ ಬಜೆಟ್ ಏನ್ ಹೇಳುತ್ತೆ ಅನ್ನೋದು ಅರ್ಥವಾಗ್ತಾ ಇತ್ತು. ಅರುಣ್ ಜೇಟ್ಲಿ ಮತ್ತು ನರೇಂದ್ರ ಮೋದಿ ಜೋಡಿ ಕಾಲದಲ್ಲೇ ನೋಟುಗಳ ಅಮಾನ್ಯೀಕರಣ ನಡೆದಿತ್ತು, ಏಕರೂಪ ತೆರಿಗೆ ವ್ಯವಸ್ಥೆ ಅನುಷ್ಠಾನ ಆಗಿತ್ತು, ಜನ್ಧನ್ ಖಾತೆ ಸುಮಾರು 53 ಕೋಟಿ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ವು. ಅದೇ ರೀತಿ ಮುದ್ರಾ ಸ್ಕೀಮ್ ನಲ್ಲಿ 67% SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ, ಬಡವರಿಗೆ, ಕುಶಲಕರ್ಮಿಗಳಿಗೆ, ಕಸುಬುದಾರರಿಗೆ ಲಾಭದಾಯಕವಾಗುವಂತಹ ಅನೇಕ ವ್ಯವಸ್ಥೆಗಳು ಜಾರಿಗೆ ಬಂದಿದ್ವು. ಅದಾದ ನಂತರ ಒಂದು ಅವಧಿಗೆ ಮುಂಬೈ ಮೂಲದ ಹೆಸರಾಂತ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ವೃತ್ತಿ ರಾಜಕಾರಣಿ ಸುರೇಶ್ ಪ್ರಭು ಅವರು ಒಂದು ಬಜೆಟ್ ಅನ್ನು ಮಂಡಿಸಿದ್ರು. ಅದಾದ ನಂತರ ಬಜೆಟ್ಟಿನಲ್ಲಿ ಹಲವಾರು ಬದಲಾವಣೆಗಳನ್ನು ತಂದ್ರು. ಸಾಂಪ್ರದಾಯಿಕವಾಗಿ ಫೆಬ್ರವರಿ 28 ಅಥವಾ 29ಕ್ಕೆ ಮಂಡಿಸ್ತಿದ್ದ ಬಜೆಟ್ ಅನ್ನ ಫೆಬ್ರವರಿ 1ನೇ ದಿನಾಂಕದಿಂದ ಮಂಡಿಸ್ಲಿಕ್ಕೆ ಶುರು ಮಾಡಿದ್ರು. ಅದರಿಂದಾಗಿ ಮಾರ್ಚ್ 31 ಆಯಾ ವರ್ಷದ ಹಣಕಾಸು ವರ್ಷದ ಕ್ಯಾಲೆಂಡರ್ ಮುಗಿತಾ ಬಿದ್ದಂತೆ ಬರ್ತಿದ್ದ ಹಾಗೇನೆ ಆ ಉದ್ದೇಶಿತ ಘೋಷಿತ ಬಜೆಟ್ನ ಎಲ್ಲ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅನುಷ್ಠಾನವಾಗ್ಲಿ ಅನ್ನೋ ಒಂದು ದೂರದರ್ಶಿತ್ವ ಅದರಲ್ಲಿತ್ತು. ಜೊತೆಗೆ ಅದರ ತಿಥಿ ಮತ್ತು ಮುಹೂರ್ತವನ್ನು ಕೂಡ ಬದಲಾಯಿಸ್ಬಿಟ್ರು.
ಈ NDA ಸರ್ಕಾರದವರು ವಾಜಪೇಯಿ ಕಾಲದಲ್ಲೇ ಫೆಬ್ರವರಿ 1ರಿಂದ ಬಜೆಟ್ ಮಂಡನೆ ಶುರುವಾಗಿತ್ತು. ಮೊದಲು ಸಂಜೆ 5 ಗಂಟೆಗೆ, ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಪರಂಪರೆಯಂತೆ ಅಲ್ಲಿನ ಬ್ರಿಟಿಷ್ ಕಾಲಮಾನ ಬೆಳಗ್ಗೆ 10-11 ಗಂಟೆ ಆಗ್ತಿರುವಾಗ, ಅಂದ್ರೆ ಇಲ್ಲಿ ಸಂಜೆ 5 ಗಂಟೆಗೆ ಬಜೆಟ್ ಮಂಡನೆ ಆಗ್ತಾ ಇತ್ತು, ಅದ್ರ ಬೆಳಗಿನ 11 ಗಂಟೆಗೆ. ಈ ಬಾರಿ ಫೆಬ್ರವರಿ 1ನೇ ತಾರೀಕು ಭಾನುವಾರ ಬಂದ್ರು ಕೂಡ, ಅದು ಸರ್ಕಾರಿ ರಜಾ ದಿನವಾದ್ರೂ ಕೂಡ ಆವತ್ತೇ ಬಜೆಟ್ ಮಂಡನೆ ಆಗಿದೆ. ಇದರ ಹೊರತುಪಡಿಸಿ ನಿನ್ನೆ ಮಂಡಿಸಿದ ಭಾಷಣ, ಅದು ಹೌದು, ಈ ಕಳೆದ 3 ವರ್ಷಗಳಿಂದ ಅವರು ಕಾಗದ ಪತ್ರದ, ಅಂದ್ರೆ ಒಂದು ಮುದ್ರಿತ ಪುಸ್ತಕವನ್ನು ಓದೋದ್ರ ಬದಲು ತಮ್ಮ ಲ್ಯಾಪ್ಟಾಪ್ ನಲ್ಲಿ ಒಂದು ಹೈಟೆಕ್ ಸ್ಪರ್ಶವನ್ನ ತಂದಿದ್ದಾರೆ ನಿರ್ಮಲಾ ಸೀತಾರಾಮನ್. ಆ ಲ್ಯಾಪ್ಟಾಪ್ ನಲ್ಲಿ ತಮ್ಮ ಕಂಪ್ಯೂಟರ್ ತಂತ್ರಜ್ಞಾನಾಧಾರಿತ ಬಜೆಟ್ ಅನ್ನ ಓದಿದ್ರು ಸರಿ, ಆದ್ರೆ ಆ ಬಜೆಟ್ ನಲ್ಲಿ ಬಳಸಿದ ಭಾಷೆ ತುಂಬಾ ಕಷ್ಟದಾಯಕವಾಗಿತ್ತು. ವೃತ್ತಿಪರ ಪತ್ರಿಕಾ ವರದಿಗಾರರು ಕೂಡ ಸುಲಭವಾಗಿ ಅರ್ಥವಾಗ್ತಾ ಇರಲಿಲ್ಲ. ಉದ್ದೇಶ ಬಹಳ ಸುಸ್ಪಷ್ಟವಾಗಿತ್ತು. ಖಂಡಿತವಾಗೂ ಕೂಡ ಇದು ಈ ವರ್ಷ 4 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ರಾಜ್ಯದ ಅಸೆಂಬ್ಲಿ ಚುನಾವಣೆ ನಡೀತಾ ಇದ್ರು ಕೂಡ ಯಾವುದೇ ಅಗ್ಗದ ಜನಪ್ರಿಯತೆಯ ಘೋಷಣೆಗಳು ಇರಲಿಲ್ಲ. ಅಲ್ಲಿ ಪಾಪ್ಯುಲಿಸಂ ಇರಲಿಲ್ಲ. ಪಾಪ್ಯುಲಿಸಂ ಬದಲು ಪೀಪಲ್ ಆರ್ ಇಂಪಾರ್ಟೆಂಟ್ ಅಂತ ಅವ್ರು ಹೇಳಿದ್ರು. ಪೀಪಲ್ ಇನ್ಸ್ಟೆಡ್ ಆಫ್ ಪಾಪ್ಯುಲಿಸಂ ಅಂತ ಮೊದಲೇ ಪೀಠಿಕೆಯಲ್ಲಿ ಹೇಳಿದ್ರು. ಇದು ಜನಕೇಂದ್ರಿತವಾದ ಬಜೆಟ್ ಹೊರತು ಚುನಾವಣಾ ಕೇಂದ್ರಿತ ಬಜೆಟ್ ಅಲ್ಲ. ಇದು ವೋಟ್ ಬ್ಯಾಂಕ್ ಬಜೆಟ್ ಅಲ್ಲ. ತುಷ್ಟೀಕರಣದ, ಯಾವುದೇ ಹಿಂದೂ ಮುಸ್ಲಿಂ ಯಾವುದೇ ವರ್ಗದ ತುಷ್ಟೀಕರಣದ ಬಜೆಟ್ ಅಲ್ಲ, ಇತ್ಯಾದಿ ಎಲ್ಲ ಹೇಳಿದ್ರು ನಿಜ. ಉಳಿದಂತೆ ಅವರು ಮಂಡಿಸಿದ ಬಹುಪಾಲು ವಿಚಾರಗಳೆಲ್ಲ ಯಾರು ಅರ್ಥಶಾಸ್ತ್ರದ ಪಂಡಿತರಾಗಿರ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗೋ ರೀತಿಯಲ್ಲಿತ್ತು. ಜೊತೆಗೆ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾದ್ರಿಂದ ಕಳೆದ 5 ವರ್ಷಗಳಿಂದ ಆ ಪ್ರತ್ಯೇಕ ರೈಲ್ವೆ ಬಜೆಟ್ ಮಂಡನೆಯ ಪರಂಪರೆಯನ್ನು ಕೂಡ ತೊಡೆದುಹಾಕ್ಬಿಟ್ಟು ರೈಲ್ವೆ ಬಜೆಟ್ ಅನ್ನು ಕೂಡ ಮೂಲ ಬಜೆಟಿನ ಜೊತೆಗೆ ಅದನ್ನ ಜೋಡಣೆ ಮಾಡಿಬಿಟ್ಟು ಒಂದೇ ಬಜೆಟ್ ಮಂಡಿಸುವಂತ ಪರಂಪರೆ ಬಂತು. ಹೀಗಾಗಿ ನಮಗೆ ಕೇಂದ್ರ ಸರ್ಕಾರ ನಿರ್ವಹಿಸುವ 2ನೇ ಅತಿ ದೊಡ್ಡ ಇಲಾಖೆ, ಮೊದಲನೇದು ರಕ್ಷಣಾ ಇಲಾಖೆ, ಮತ್ತೊಂದು ರೈಲ್ವೆ ಇಲಾಖೆ, ತೀರಾ ಸಂಕೀರ್ಣವಾದ ತಂತ್ರಜ್ಞಾನವನ್ನ ಆಧರಿಸಿದ ದೊಡ್ಡ ಮಟ್ಟದ ಜನಸಂಪನ್ಮೂಲವನ್ನ ಬಯಸುವಂತ ಈ ರೈಲ್ವೆ ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ರಮಗಳೇನು, ಹೊಸ ರೈಲು ಮಾರ್ಗಗಳನ್ನು ಘೋಷಣೆ ಮಾಡಿದ್ರ, ಅಥವಾ ಹಾಲಿ ನಡೀತಾ ಇರೋ ಕಾಮಗಾರಿಗಳ ಅಪ್ಡೇಟ್ ಏನು, ಇತ್ಯಾದಿಗಳು ಏನು ಗೊತ್ತೇ ಆಗ್ಲಿಲ್ಲ. ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ಹಣವನ್ನ ಮಂಜೂರು ಮಾಡಿದೀವಿ ಅದು ಮಾತ್ರ ಹೇಳಿದ್ರೆ ಹೊರತು, ಒಂದು 6 ಹೈ ಸ್ಪೀಡ್ ರೈಲ್ವೆ ಮಾರ್ಗಗಳ ಘೋಷಣೆ ಮಾಡಿದ್ರೆ ಹೊರತು ಉಳಿದಂತೆ ರೈಲ್ವೆ ಇಲಾಖೆ ಬಗ್ಗೆ ಕೂಡ ಒಂದು ವಿಸ್ತೃತವಾದ ವಿವರಗಳು ಸಿಗಲಿಲ್ಲ. ಅದರ ಜೊತೆಗೆ ರೈತಾಪಿ ವರ್ಗಕ್ಕೆ, ಹೌದು, ವಿಶೇಷವಾಗಿ ತೆಂಗು, ಶ್ರೀಗಂಧ, ಗೋಡಂಬಿ ಇತ್ಯಾದಿ ಬೆಳೆಗಳ ವಿಚಾರವಾಗಿ ಒಂದು ಹೊಸ ಉತ್ತೇಜನ ಕೊಡ್ತೇವೆ ಅನ್ನೋ ಘೋಷಣೆ ಬಂತು. ಅದಿರ್ಲಿ, ಗೋಡಂಬಿ, ತೆಂಗು, ಶ್ರೀಗಂಧ ಇವುಗಳನ್ನ ಬೆಳೆಯುವ ರೈತರಿಗೆ ಉತ್ತೇಜನ ಕೊಡೋ ರೀತಿಯಿಂದ ಒಂದು ಹೊಸ ವ್ಯವಸ್ಥೆಯನ್ನು ನಿರ್ಮಿಸ್ತೇವೆ ಅನ್ನೋ ಘೋಷಣೆ ಬಂತು. ಅದರ ಜೊತೆಗೆ 500 ಅಮೃತ ಸರೋವರಗಳ ನಿರ್ಮಾಣ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನೀರಾವರಿ ಸೌಲಭ್ಯವನ್ನು ಹೆಚ್ಚಿಸ್ಲಿಕ್ಕೆ, ಅಂದ್ರೆ ಎಲ್ಲಿ ಡ್ಯಾಮ್ ಮೂಲಕ ನೀರಾವರಿ ಸೌಲಭ್ಯ ಇಲ್ಲವೋ, ಅಂದ್ರೆ ದೊಡ್ಡ ಮಟ್ಟದ ಹರಿಯುವ ಹಳ್ಳಗಳೆಲ್ಲಿದೆ ಅಥವಾ ಭಾರಿ ಪ್ರಮಾಣದ ಮಳೆ ಬರುವಂತಹ ಪ್ರದೇಶಗಳಲ್ಲಿ ಜಲ ಸಂಗ್ರಹಾಗಾರಗಳನ್ನ ನಿರ್ಮಿಸ್ತೇವೆ, ಅದರಿಂದ ಕೃಷಿಕರಿಗೆ ಅನುಕೂಲವಾಗ್ಲಿ ಅಂತ. ಈ 500 ಅಮೃತ ಸರೋವರಗಳ ಸ್ಥಾಪನೆ ಎಲ್ಲೆಲ್ಲಾಗುತ್ತೆ ಅದು ಕೂಡ ಸ್ಪಷ್ಟವಾಗ್ಲಿಲ್ಲ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಹೌದು, ದೊಡ್ಡ ಪ್ರಮಾಣದ ಹಣವನ್ನೇನೋ ಮಂಜೂರು ಮಾಡಿದ್ದಾರೆ ನಿಜ, ಆದ್ರೆ ಬೇರು ಮಟ್ಟದಲ್ಲಿ ಇದುವರೆಗೂ ನಿಮ್ಮ ಸರ್ಕಾರ ಜಾರಿಗೆ ತಂದಿರೋ ನೀತಿಗಳ ಪರಿಣಾಮ ಏನಾಗಿದೆ? ಕಳೆದ 12 ವರ್ಷಗಳಿಂದ ನೀವು ಘೋಷಣೆ ಮಾಡ್ತಾ ಬಂದಿರೋ ಯೋಜನೆಗಳು, ಅದರ ಸಿಂಹಾವಲೋಕನವನ್ನ ನಾವು ನಿರೀಕ್ಷೆ ಮಾಡಿದ್ವಿ. ಯಾಕಂದ್ರೆ 12 ವರ್ಷಗಳಾಯ್ತು ಮೋದಿ ಸರ್ಕಾರ ಬಂದ್ಬಿಟ್ಟು. ನೀವು ಮುದ್ರಾ ಸ್ಕೀಮ್ ತಂದ್ರೆ 2015ರಲ್ಲೇ. ಮುದ್ರಾ ಸ್ಕೀಮಿನ ಪರಿಣಾಮವೇನಾಗಿದೆ? ಎಷ್ಟರ ಮಟ್ಟಿಗೆ ಈ ಸಾಂಪ್ರದಾಯಿಕ ಕುಲಕಸಬುದಾರರು ಮತ್ತು ಕುಶಲಕರ್ಮಿಗಳಿಗೆ ಲಾಭವಾಗಿದೆ? ಫಲಾನುಭವಿಗಳು ಎಷ್ಟು? ಅದರಿಂದ ಅವರ ಬದುಕಿನಲ್ಲಾಗಿರೋ ಬದಲಾವಣೆಗಳೇನು? ಅದರ ವಿವರನ ನೀವು ಕೊಡಲೇ ಇಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡಿದ್ರೆ 2020ರಲ್ಲಿ ಎಷ್ಟು ರಾಜ್ಯಗಳು ತುಂಬಾ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಅದನ್ನು ಅನುಷ್ಠಾನ ಮಾಡಿವೆ? ಕರ್ನಾಟಕದಂತಹ ರಾಜ್ಯಗಳು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿದ್ದಾರೆ, ಬಹಿರಂಗವಾಗಿ ತಿರಸ್ಕರಿಸಿದ್ದಾರೆ. ಆ ರಾಜ್ಯಗಳಿಗೆ ನೀವು ಏನ್ ಮಾಡ್ಬೇಕಂತ ಹೊರಟಿದ್ದೀರಿ? ಅಲ್ಲಿನ ಶೈಕ್ಷಣಿಕ ಪ್ರಗತಿಯ ಬಗ್ಗೆ, ಅಲ್ಲಿನ ಬಹುಪಾಲು ಸರ್ಕಾರಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ಶಾಶ್ವತ ಅಧ್ಯಾಪಕರು ಇಲ್ಲದನೆ ಸ್ವರ್ಗ ಹೋಗ್ತಾ ಇದ್ದಾವೆ. ಅತಿಥಿ ಉಪನ್ಯಾಸಕರು ಅನ್ನೋ ಈ ಶೈಕ್ಷಣಿಕ ಜೀತದಾಳಗಳ ಮೂಲಕ ಇಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ನಡೀತಾ ಇರುವಾಗ ಭಾರತ ಸರ್ಕಾರ ಏನ್ ಮಾಡ್ಬೇಕು ಅಂತಿದೆ? ಅದ್ರ ಜೊತೆಗೆ ತಾವೆಲ್ಲ ರಾಷ್ಟ್ರೀಯ ಮೆಡಿಕಲ್ ಕಮಿಷನ್, UGC ಬದಲು ಹೈಯರ್ ಎಜುಕೇಶನ್ ಕಮಿಷನ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಿ, ಅವೆಲ್ಲ ಏನಾಗಿದೆ? ಒಂದು ಸಿಂಹಾವಲೋಕನದ ನಿರೀಕ್ಷೆ ಮಾಡಿದ್ವಿ, ಅದಾಗೂ ಕಾಣಿಸ್ತಾ ಇಲ್ಲ. ಹೌದು, AI ತಂತ್ರಜ್ಞಾನ ಬರ್ತಾ ಇದೆ, ಅದಕ್ಕೋಸ್ಕರ ತಾವು
ಸ್ಟೆಮ್ ಶಿಕ್ಷಣ ಪಡಿತಿರೋರು, ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಈ ಕ್ಷೇತ್ರಗಳಲ್ಲಿ ಉನ್ನತ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿನಿಯರಿಗೋಸ್ಕರ ಪ್ರತಿಯೊಂದು ಜಿಲ್ಲೆಗೊಂದು ಒಂದೊಂದು ಹಾಸ್ಟೆಲ್ ನಿರ್ಮಾಣ ಮಾಡ್ತೇವೆ ಅನ್ನೋ ಘೋಷಣೆ ಮಾಡಿದ್ದೇವೆ. ಆ ಹಾಸ್ಟೆಲ್ಗಳ ಗಾತ್ರ ಏನು, ಎಷ್ಟು ಜನ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಪ್ರವೇಶಾವಕಾಶ ಇರುತ್ತೆ, ವಸತಿ ಸೌಲಭ್ಯ ಇರುತ್ತೆ, ಯಾವ ವಿವರಗಳು ಬರಲಿಲ್ಲ. ತುಂಬಾ ಅದ್ಭುತವಾದ ಘೋಷಣೆಗಳೇನೋ ಇದ್ವು, ಅದ್ರ ವಿವರಕ್ಕೆ ಹೋಗ್ತಾನೆ ಇಲ್ಲ. ತುಂಬಾ ಅವರು ಇಂಗ್ಲಿಷ್ನಲ್ಲೇ ಅದನ್ನ ನಿರೂಪಿಸ್ರಿ, ಸರಳವಾದ ಇಂಗ್ಲಿಷ್ ಭಾಷೆಯನ್ನು ಬಳಸ್ಬೋದಾಗಿತ್ತು. ಅರ್ಥಶಾಸ್ತ್ರದ ಗಂಧ ಗಾಳಿಯನ್ನು ಅರಿಯದಂಥವ್ರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಒಂದು ಬಜೆಟ್ ಅನ್ನು ಮಂಡಿಸ್ಬೋದಾಗಿತ್ತು. ಬಹುಪಾಲು ರಾಜ್ಯ ಸರ್ಕಾರಗಳ ಆರ್ಥಿಕ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಲ್ಲಿ ಸರಳವಾಗಿ ಜನಸಾಮಾನ್ಯರಿಗೆ ತಿಳಿಯುವ ಭಾಷೆಯಲ್ಲಿ ಅದನ್ನು ಮಂಡಿಸ್ತಾರೆ. ನಾವು ನಿರ್ಮಲಾ ಸೀತಾರಾಮನ್ ಅವರ ಸರಳತೆ, ನಿರಾಡಂಬರತೆ ಮತ್ತು ವ್ಯಕ್ತಿಗತವಾದ ಪ್ರಾಮಾಣಿಕತೆಯನ್ನು ನಾವು ಪ್ರಶ್ನಿಸ್ತಾ ಇಲ್ಲ. ಆದ್ರೆ ನೀವು ಬಜೆಟ್ ಅನ್ನು ತಯಾರಿಸೋ ವಿಧಾನ, ಅದನ್ನು ಮಂಡಿಸೋ ರೀತಿ, ಅದರಲ್ಲಿ ಯಾವುದೇ ಭಾವನಾತ್ಮಕ ಏರಿಳಿತಗಳು ಕೂಡ ಇರಲಿಲ್ಲ. ತಾವೊಂದು ಟೆಕ್ಸ್ಟ್ ಬುಕ್ ಓದ್ದ ಹಾಗೆ ಓದ್ತಾ ಬಂದ್ಬಿಟ್ರೆ, ಇದು ನಿನ್ನೆ ಬಜೆಟ್ ಅನ್ನ ವರದಿ ಮಾಡುವ ಪತ್ರಕರ್ತರಿಗೆ, ವಿಶ್ಲೇಷಣೆ ಮಾಡ್ಲಿಕ್ಕೆ ಕೂತಿದ್ದ ಪರಿಣಿತರಿಗೂ ಕೂಡ ಬಹಳ ಕಷ್ಟವಾಯ್ತು. ನರೇಂದ್ರ ಮೋದಿ ಅವರು ಬಹುಶಃ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಆ ಹಣಕಾಸು ಇಲಾಖೆಯಲ್ಲಿ ಮುಂದುವರಿಸ್ತಾರೋ ಬಿಡ್ತಾರೋ, ಏನೇ ಆಗ್ಲಿ ಮುಂಬರುವ ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸ್ಪಷ್ಟವಾದ ಭಾಷೆಯಲ್ಲಿ, ಸ್ಪಷ್ಟವಾದ ನಿರೂಪಣೆಯಲ್ಲಿರಬೇಕು, ಸರಳವಾದ ಭಾಷೆಯಲ್ಲಿ ಅದು ತಯಾರಾಗಿರ್ಬೇಕು. ಮತ್ತು ಇದುವರೆಗಿನ ಯೋಜನೆಗಳು, ಅವುಗಳ ಸ್ಥಿತಿಗತಿಗಳು ಏನಾಗ್ಬಿಟ್ಟಿದೆ, ನಮ್ಮ ಸರ್ಕಾರ ಅನೇಕ ಐತಿಹಾಸಿಕ ಬದಲಾವಣೆ ತಂದ್ಬಿಡ್ತು. ಏಕರೂಪ ತೆರಿಗೆ ವ್ಯವಸ್ಥೆಯನ್ನು ತಂದ್ರಿ, ಡಿಮಾನಿಟೈಸೇಷನ್ ಮಾಡಿದ್ರಿ, ಡಿಮಾನಿಟೈಸೇಷನ್ ಜೊತೆಗೆ 4 ಮಹತ್ವದ ಕಾನೂನುಗಳನ್ನು ತಂದ್ರಿ, ರೇರಾ ಆಕ್ಟ್ ತಂದ್ರಿ, ಮನಿ ಲಾಂಡ್ರಿಂಗ್ ಆಕ್ಟ್ಗೆ ತಿದ್ದುಪಡಿ ತಂದ್ರಿ, ಬ್ಯಾಂಕ್ರಪ್ಸಿ, ಇನ್ಸಾಲ್ವೆನ್ಸಿ ಕೋಡ್ ಅನ್ನು ಒಂದು ಕ್ರಾಂತಿಕಾರಕ ಕಾನೂನು ಪರಿವರ್ತನೆಯನ್ನು ತಂದ್ರಿ. ಅದೇ ರೀತಿ ಬೇನಾಮಿ ಆಸ್ತಿಗಳ ನಿಯಂತ್ರಣ ಕಾಯ್ದೆಯನ್ನು ಕೂಡ ತಂದ್ರಿ. ಅವುಗಳ ಪರಿಣಾಮ ಏನಾಯ್ತು? ಮತ್ತು ನಿನ್ನೆ ನಿಮ್ಮ ಬಜೆಟ್ ಮಂಡನೆ ಎಲ್ಲ ಆದ ನಂತರ ಬೆಂಗಳೂರಿನ ಸುಪ್ರಸಿದ್ಧ IT-BT ಕ್ಷೇತ್ರದ ಒಬ್ಬ ಗೌರವಾನ್ವಿತ ಸಾಧಕ ಮತ್ತು ಸಾರ್ವಜನಿಕ ಸುದ್ದಿ ವಿಶ್ಲೇಷಕ ನಮ್ಮ ಮೋಹನ್ ದಾಸ್ ಪೈ ಅವರು, ನೀವು ಟ್ಯಾಕ್ಸ್ ಟೆರರಿಸಂ ಅನ್ನು ನಿಲ್ಲಿಸಿ ಅಂತಂದ್ಬಿಟ್ಟು ಈ ಉದ್ಯಮ ವಲಯದ ಪರವಾಗಿ ಸ್ವಲ್ಪ ಸಿಡಿದೆದ್ದಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಅಂದ್ರೆ ಆರ್ಥಿಕ ಸಚಿವರು ಮತ್ತು ಪ್ರಧಾನಮಂತ್ರಿಯವರಿಗೆ ಟ್ಯಾಗ್ ಮಾಡಿಬಿಟ್ಟು ತಮ್ಮ ಟ್ವಿಟರ್ ನಲ್ಲಿ ಹೇಳ್ಕೊಂಡಿದ್ದಾರೆ, ಟ್ಯಾಕ್ಸ್ ಟೆರರಿಸಂ ಅನ್ನ ನಿಲ್ಲಿಸಿ ಅಂತಂದ್ಬಿಟ್ಟು. ಏನೋ ಕಾಕತಾಳಿ ಅನ್ನೋ ಹಾಗೆ ನಿನ್ನೆ ನಿಮ್ಮ ಬಜೆಟ್ ಮಂಡನೆ ಹಿಂದಿನ ದಿವಸವೇ ಬೆಂಗಳೂರಿನ ಸುಪ್ರಸಿದ್ಧ ರಿಯಲ್ ಎಸ್ಟೇಟ್ ಬಿಲ್ಡರ್ ಡೆವಲಪರ್ RC ರಾಯ್ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರ ಕಚೇರಿ ಮತ್ತು ಮನೆಗಳ ಮೇಲೆ IT ದಾಳಿ ನಡೆದಿತ್ತಂತೆ. ಈ IT CBI ಮತ್ತು ED, ಎದುರು ವಿಶೇಷವಾಗಿ ED ಮತ್ತು IT ಸಿಬ್ಬಂದಿಗಳು ಜೊತೆಗೆ ನಡೆಸೋ ವ್ಯವಹಾರ ಅದು ಬಹಳ ಕ್ರೂರವಾಗಿದೆ, ಅನಮಾನೀಯವಾಗಿದೆ. ಅಂದ್ರೆ ಅದು ಬಹಳ ದೋಷಯುಕ್ತವಾಗಿದೆ, ಅದೊಂಥರ ಟಾರ್ಚರ್ ಆಗ್ತಾ ಇದೆ. ತೆರಿಗೆದಾರರಿಗೆ ಅಕಸ್ಮಾತ್ ಆಗಿ ಅವ್ರೇನಾದ್ರೂ ಕಾನೂನು ಉಲ್ಲಂಘನೆ ಮಾಡಿದ್ರೆ, ತೆರಿಗೆ ವಂಚನೆ ಮಾಡಿದ್ರೆ ಅವ್ರನ್ನ ಯಾವ ರೀತಿ ನಿಭಾಯಿಸ್ತೀರಾ? ಅದು ಪೊಲೀಸ್ ಸ್ಟೇಷನ್ ರೀತಿಯಲ್ಲಿ ಆಗ್ಬೇಕಾ? ತೀರಾ 3rd ಡಿಗ್ರಿ ಅನ್ನೋ ಆ ವಿಧಾನಗಳೇನಾದ್ರು ಬಳಸ್ತಿದ್ದಾರಾ? ಇದ್ರ ಬಗ್ಗೆ ಆರ್ಥಿಕ ಸಚಿವರೇ ಇಡೀ ರಾಷ್ಟ್ರಕ್ಕೆ ಉತ್ತರ ಕೊಡಬೇಕಾಗಿದೆ. ಇನ್ನೇನು ಬಜೆಟ್ ಅಧಿವೇಶನ ಶುರುವಾಗುತ್ತೆ. ಈಗ ಮೊದಲು ರಾಷ್ಟ್ರಪತಿಗಳ ಭಾಷಣ ಕುರಿತಂತೆ ಚರ್ಚೆ ನಡೆಯುತ್ತೆ. ಅದಾದ್ಮೇಲೆ ಒಂದು 3 ವಾರಗಳ ಒಂದು ಗ್ಯಾಪ್ ಕೊಟ್ಬಿಟ್ಟು ಅದಾದ ನಂತರ ಬಜೆಟ್ ಮೇಲೆ ಚರ್ಚೆ ನಡೆಯುತ್ತೆ. ಯಥಾ ಪ್ರಕಾರ ರಾಜಕೀಯ ಪಕ್ಷಗಳು, ಬಿಜೆಪಿ ನಾಯಕರುಗಳೆಲ್ಲ ಅದನ್ನು ಸ್ವಾಗತಿಸಿದ್ದಾರೆ, NDA ಮಿತ್ರ ಪಕ್ಷದ ನಾಯಕರು ಅದನ್ನು ಸ್ವಾಗತಿಸ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಯಥಾ ಪ್ರಕಾರ ಟೀಕೆಗಳ ವಾಕ್ಪ್ರಹಾರವನ್ನ ನಡೆಸಿದ್ದಾರೆ. ಅದರ ಸತ್ಯ ಯಾವುದು? ಇದು ಅತ್ಯಂತ ಸದುದ್ದೇಶವುಳ್ಳ ದೂರದರ್ಶಿತ್ವದ 2047ರಲ್ಲಿ ಭಾರತವನ್ನ ವಿಕಸಿತ ಭಾರತ ಮಾಡಬೇಕು ಅನ್ನೋ ಕನಸನ್ನ ಸಾಕಾರಗೊಳಿಸೋ ಬಜೆಟ್ ಆಗಿರಬಹುದು. ಆದ್ರೆ ಅದಕ್ಕೆ ಬಳಸ್ತಿರೋ ವಿಧಾನಗಳು ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿದ್ರೆ, ಸರಳವಾದ ಭಾಷೆಯಲ್ಲಿದ್ರೆ, ಸ್ಪಷ್ಟವಾದ ನಿರೂಪಣೆ ಮೂಲಕ ಮಂಡನೆ ಆಗಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು ಅಂತ ಹೇಳ್ತಾ ಈ ಬಜೆಟ್ನ ಸದುದ್ದೇಶವನ್ನ, ದೂರದರ್ಶಿತ್ವವನ್ನು ಸ್ವಾಗತಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.